ದೇವರ ವಾಕ್ಯ ಹೀಗೆ ಹೇಳುತ್ತೆ, ಕೀರ್ತನೆ 46 ಅದರ 1ನೇ ವಚನವನ್ನು ನೋಡ್ರಿ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು ಎಂಬುದಾಗಿ. ದೇವರು ನಮಗೆ ಏನಾಗಿದ್ದಾರೆ? ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ. ಹಲ್ಲೆಲೂಯಾ. ದೇವರು ನಮಗೆ ಆಶ್ರಯ ದುರ್ಗವಾಗಿರುವಾಗ ಎಷ್ಟು ಜನ ನಂಬ್ತೀರಾ? ಕಳೆದ ವಾರವೆಲ್ಲ, ಕಳೆದ ದಿನಗಳೆಲ್ಲ, ಕಳೆದ ತಿಂಗಳೆಲ್ಲ ದೇವರು ಪ್ರತಿಯೊಂದೊಂದು ನಿಮಿಷಗಳಲ್ಲಿಯೂ, ಪ್ರತಿಯೊಂದೊಂದು ಕ್ಷಣಗಳಲ್ಲಿಯೂ, ಪ್ರತಿಯೊಂದೊಂದು ಗಳಿಗೆಗಳಲ್ಲಿಯೂ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದರು ಎಂಬುದಾಗಿ ಹೇಳುವಂತವ್ರು ಮಾತ್ರ ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಹಾಗಾದ್ರೆ ಗಮನಿಸಿ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ ಎಂಬುದಾಗಿ ಹೇಳೋದಾದ್ರೆ ಇನ್ನು ನಾವು ಚಿಂತಿಸುವಂತ ಅವಶ್ಯಕತೆ ಏನಿದೆ? ಇನ್ನು ನಾವು ದುಃಖ ಪಡುವಂತ ಅವಶ್ಯಕತೆ ಏನಿದೆ? ಇನ್ನು ಅನೇಕ ವಿಷಯಗಳಿಗಾಗಿ ನಾವು ಕೊರಗುವಂತ ಅವಶ್ಯಕತೆ ಏನಿದೆ? ಇನ್ನು ನಾವು ಅನೇಕ ವಿಷಯಗಳಿಗಾಗಿ ನಾವು ಚಿಂತೆ ಮಾಡುವಂತ ಅವಶ್ಯಕತೆ ಏನಿದೆ? ಹಲ್ಲೆಲೂಯಾ. ಈ ಕೀರ್ತನೆ 46 1ನೇ ವಚನವು ನೋಡುವಾಗ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ ಎಂಬುದಾಗಿ. ದೇವರು ನಮಗೆ ಆಶ್ರಯ ದುರ್ಗವಾಗಿರುವಾಗ ಇನ್ನು ನಾವು ಚಿಂತಿಸುವಂತ ಅವಶ್ಯಕತೆ ಇಲ್ಲ, ಇನ್ನು ನಾವು ದುಃಖ ಪಡುವಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಕೀರ್ತನೆಗಾರನು ಹೀಗೆ ಹೇಳ್ತಾನೆ, ಕೀರ್ತನೆ 55 22ನೇ ವಚನವು ಹೀಗೆ ಹೇಳುತ್ತೆ, ನಿನ್ನ ಚಿತ್ತ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು ಎಂಬುದಾಗಿ. ದೇವರು ನಮಗೆ ಆಶ್ರಯ ದುರ್ಗವಾಗಿರುವಾಗ ನಾವು ಇನ್ನೂ ಕೂಡ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ದೇವರು ನಮಗೆ ಆಶ್ರಯ ದುರ್ಗವಾಗಿರುವಾಗ ಇನ್ನು ನಾವು ದುಃಖ ಪಡುವಂತ ಅವಶ್ಯಕತೆ ಇಲ್ಲ. ದೇವರು ನಮಗೆ ಆಶ್ರಯ ದುರ್ಗವಾಗಿರುವಾಗ ನಾವು ಈ ಲೋಕದಲ್ಲಿ ಧೈರ್ಯವಾಗಿ ಹೇಳ್ಬೋದು, ಜಯ ನಮ್ಮದು ಎಂಬುದಾಗಿ. ಎಲ್ಲ ಸಮಯಗಳಲ್ಲಿಯೂ, ಎಲ್ಲ ಪರಿಸ್ಥಿತಿಗಳಲ್ಲಿಯೂ, ಎಲ್ಲ ಸನ್ನಿವೇಶಗಳಲ್ಲಿಯೂ ಕೂಡ ನಾವು ಧೈರ್ಯವಾಗಿ ಹೇಳ್ಬೋದು, ಜಯ ನಮ್ಮದು ಎಂಬುದಾಗಿ. ಹಲ್ಲೆಲೂಯಾ. ಕಾರಣ ಏನಂದ್ರೆ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ. ಹಲ್ಲೆಲೂಯಾ. ಈ ದಿನಗಳಲ್ಲಿ ನಾವು ಪ್ರಾರ್ಥಿಸಬೇಕಾದ್ರೂ ಕೂಡ ನಾವು ಹೇಳಿ ನಾವು ಪ್ರಾರ್ಥನೆ ಮಾಡಬೇಕು, ದೇವರೇ ನೀನು ಜಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ ಎಂಬುದಾಗಿ ಹೇಳಿ ನಾವು ಪ್ರಾರ್ಥನೆಯನ್ನು ನಾವು ಮಾಡುವಂತವರಾಗಿರ್ಬೇಕು. ಹಲ್ಲೆಲೂಯಾ. ನಮಗೆ ಯಾವುದಕ್ಕೂ ಕೊರತೆ ಇಲ್ಲ ಎನ್ನುವಾಗ, ಎಲ್ಲ ಚೆನ್ನಾಗಿದ್ದೀರಾ, ಹಣ ಉಳ್ಳವರಾಗಿದ್ದೀರಾ ಎಂಬುದಾಗಿ ಹೇಳುವಾಗ ಮನುಷ್ಯರು ನಿಮ್ಮ ಬಳಿ ಬಂದು ಹೇಳ್ತಾರೆ, ನಾನು ನಿನ್ನ ಕಷ್ಟಕ್ಕೆ ಆಗ್ತೀನಿ ಎಂಬುದಾಗಿ, ನಾನು ನಿನ್ನ ಸಹಾಯಕ್ಕೆ ಬರ್ತೇನೆ ಎಂಬುದಾಗಿ, ನಾನು ನಿನ್ನ ಜೊತೆ ನಿಲ್ತೇನೆ ಎಂಬುದಾಗಿ. ಈ ದಿನ ಅನೇಕರು ನಿಮಗೆ ಭರವಸೆ ಕೊಡ್ಬೋದು, ಈ ದಿನ ಅನೇಕರು ಬಂದು ನಿಮ್ಮ ಬಳಿ ಹೇಳ್ಬೋದು. ಆದರೆ ಕಷ್ಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ನೀವು ಅನಾರೋಗ್ಯಗಳಿಗೆ ಈಡಾಗುವಾಗ ಯಾರು ಕೂಡ ನಿಮ್ಮ ಬಳಿಗೆ ಬರೋದಿಲ್ಲ, ಯಾರು ಕೂಡ ನಿಮ್ಮನ್ನು ನೋಡೋದು ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೀಗೆ ಹೇಳುತ್ತೆ, ಮನುಷ್ಯನು ಬರಿ ಉಸಿರೇ ಎಂಬುದಾಗಿ. ಮನುಷ್ಯನು ಅವನನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡಲು ಶಕ್ತನಲ್ಲ, ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಆದ್ದರಿಂದ ಮನುಷ್ಯರ ಮೇಲೆ ನಾವು ಭರವಸೆ ಇಡುವುದಕ್ಕಿಂತ ನಾವು ದೇವರ ಮೇಲೆ ನಾವು ಭರವಸೆ ಇಡುವಂತವರಾಗಿರ್ಬೇಕು. ಮನುಷ್ಯರ ಸಹಾಯವನ್ನು ನಾವು ಎದುರು ನೋಡೋದಕ್ಕಿಂತ ನಾವು ದೇವರ ಸಹಾಯವನ್ನು